ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಳಿ ಅವರು ಸಾಯಿಸು ಅಂದ್ರು, ನಾನು ಸಾಯಿಸೋ ರೀತಿ ಶೂಟ್ ಮಾಡಲಿಲ್ಲ ಕಳಿ. ಮತ್ತೆ ಹಾಸ್ಪಿಟ್ಲಲ್ಲಿ ಚೇತರಿಕೆ ಕಾಣ್ತಿದ್ದಾರೆ ಅಂತ ಗೊತ್ತಾದಾಗ ನಾನು ಎಷ್ಟು ಸಂತೋಷ ಪಟ್ಟೆ ಗೊತ್ತಾ ಕಾಳಿ. ಅತ್ತೆ ನನ್ನ ಕೊಲ್ಲೋ ಉದ್ದೇಶ ನನ್ನ ಆಗಿರ್ಲಿಲ್ಲ ಕಾಳಿ. ಪ್ಲೀಸ್ ಕಾಳಿ, ನನಗೆ ಒಂದೇ ಒಂದು ಅವಕಾಶ ಕೊಡು ಕಾಳಿ. ನಾನು ತಪ್ಪಿತ್ಕೊಳ್ಳೋಕೆ ಒಂದೇ ಒಂದು ಅವಕಾಶ ಕೊಡು ಕಾಳಿ. ಯಾರಿಗೂ ಈ ವಿಷಯನ ಹೇಳ್ಬೇಡ ಕಾಳಿ, ಪ್ಲೀಸ್. ನನ್ನ ನಂಬು ಕಾಳಿ, ಪ್ಲೀಸ್ ನನ್ನ ನಂಬು. ಹುಟ್ಟವ ಕಂಟಿ ತುಂಬಾ ಕಷ್ಟಪಟ್ಟು ಈ ಮದುವೆ ಮಾಡ್ತಿದ್ದಾರೆ. ಮದುವೆ ನಿಂತೋದ್ರೆ ಎಲ್ರಿಗೂ ತೊಂದರೆ. ವಸು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಕಾಳಿ. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವ್ರ ಜೀವಂತ ಗುಳಿಯಲ್ಲ ಕಾಳಿ, ಜೀವಂತ ಗುಳಿಯಲ್ಲ. ಇವನು ಹೇಳ್ತಿರೋದು ದಿಟ್ಟನೇ. ಪುಟ್ಟಕ್ಕನ್ಗೆ ಕಂಟಿಗೆ ಈಗಿರೋ ಆಕ್ರೋಶಕ್ಕೆ ಇವನೇ ತೆಪ್ಪು ಮಾಡಿರೋದು ಅಂತ ಗೊತ್ತಾದ್ರೆ ಖಂಡಿತ ಇವನ್ನ ಉಳ್ಸೋಕ್ಕಿಲ್ಲ. ಒಂದು ವೇಳೆ ನಾನು ಕನ್ಸ್ಕೊಂಡಂಗೆ ಆಗೋದ್ರೆ ಪುಟ್ಟಕ್ಕ ಜೈಲ್ಗೆ ಹೋಯ್ತಾಳೆ, ಹೊಸು ಪ್ರಾಣ ಬಿಡ್ತಾಳೆ. ಕಂಟಿ ತಂಗಿ ಕೊರ್ಗಲೆ ಹುಚ್ಚ ಆಗೋಯ್ತಾನೆ. ಇಲ್ಲ ಇಲ್ಲ, ನಾನಿದನ್ನು ಯಾರಿಗೂ ಹೇಳ್ಬಾರ್ದು. ಕಾಳಿ, ನಾನು ಶೂಟ್ ಮಾಡೋದ್ರಿಂದ ಅತ್ತೆ ಸತ್ತಿಲ್ಲ ಕಾಳಿ. ಅಲ್ಲಿ ಬೇರೆನೇ ಏನೋ ಆಗಿದೆ. ನನ್ನ ನಂಬು ಕಾಳಿ, ಪ್ಲೀಸ್ ಕಾಳಿ. ಎದ್ದೇಳ ಮೇಕ, ಎದ್ದೇಳ ಮೇಕ. ಒಂದ್ ವೇಳೆ ವಿಷಯನ ನಾನು ಹೇಳಿಲ್ಲ ಅಂತಂದ್ರು ಆ ರಾಧಾ ಮತ್ತೆ ಆ ಹುಡುಗಿ ಎಲ್ರು ತಾವ ಹೇಳಿದ್ರೆ ಏನ್ಲಾ ಮಾಡ್ತ್ಯಾ? ಅವ್ರ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಅವ್ರು ನನ್ನ ಎದುರ್ಸಕ್ಕೆ ಈ ಥರ ಹೇಳ್ತಿದ್ದಾರೆ. ಇದನ್ನೆಲ್ಲ ಮಾಡು ಅಂತ ನಿನ್ಗೆ ಯಾರಲ್ಲ ಹೇಳಿದ್ದು? ಅನಿಕಾ ಅಪ್ಪ. ಅತ್ತೆಗೂ ಅವ್ರಿಗೂ ಹಳೆ ದ್ವೇಷ ಇತ್ತು. ನನ್ನ ಮಧ್ಯದಲ್ಲಿ ದಾಳ ಥರ ಮಾಡ್ಕೊಂಡ್ರು. ಅದಕ್ಕೆ ಮುಟ್ಟಣಂತರ ನೀನ್ ಬಲಿಯಾದ? ನನ್ನ ತಪ್ಪನ್ನ ನಾನು ತಿದ್ಕೋತೀನಿ, ಮತ್ತೆ ಅವ್ರು ಸವಾಸ ಮಾಡಲ್ಲ. ಏಯ್, ನಿನ್ ತಪ್ಪನ ನೀನ್ ತಿದ್ಕೋತೀಯ. ಆದ್ರೆ ದೇವ್ರಂತ ಬಂಗಾರಮ್ಮವರು ಮತ್ತೆ ವಾಪಸ್ ಬರ್ತಾರಿಲ್ಲ? ವಾಪಸ್ ಬರ್ತಾರಾ? ಆ ಪಾಪ ಪ್ರೆಗ್ನೆಂಟ್ ಕೊನೆವರೆಗೂ ಕಾಡ್ತಾ ಇರುತ್ತೆ. ವಸುನ ಚೆನ್ನಾಗಿ ನೋಡ್ಕೊಂಡು ನನ್ನ ತಪ್ಪಿಗೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಈ ವಿಷಯನ ಯಾರಿಗೂ ಹೇಳ್ಬೇಡ ಕಾಳಿ. ಇನ್ನೊಬ್ಬನಿಂದ ಎರಡೂ ಮನೆ ಕತ್ಲಾಕೋದು ನನಗಿಷ್ಟ ಆಯ್ತು. ಅದಕ್ಕೆ ನಿನ್ನ ಸುಮ್ಕೆ ಬಿಡ್ತೀನಿ. ಒಂದ್ ವೇಳೆ ಆ ರಾಧಾ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಏನ್ಲಾ ಮಾಡ್ತೀಯಾ? ನನ್ನ ವಿಷಯ ತಗೊಂಡ್ ಸತ್ ಹೋಗ್ತೀನಿ. ಏಯ್, ಮುಟ್ಟಾಳಂತರ ಮಾತಾಡಬೇಡ. ನೀನ್ ಸತ್ರ ವಸು ವಿದ್ವೆ ಆಗ್ತಾಳೆ. ತನ್ನ ತಂಗಿ ಬಾಳಿಂಗ್ ಆಯ್ತಲ್ಲ ಅಂತ ಕಂಟಿ ಹುಚ್ಚ ಆಗ್ತಾನೆ ಕಲ. ನನಗದು ಬಿಟ್ರೆ ಬೇರೆ ದಾರಿ ಇಲ್ಲ ಕಾಳಿ. ಇದ್ದು ಶವದ ಥರ ಬದುಕೋದ್ಕಿಂತ ಸತ್ ಹೋಗೋದೇ ಮೇಲು. ಏಯ್, ಸಾಯೋ ಮಾತಾಡಬೇಡ. ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ. ಇಲ್ಲಿವರೆಗೂ ಕಂಟಿ ಆಗಲಿ ಪುಟ್ಟಕ್ಕ ಆಗಲಿ ನಂಗೆ ಸಾಕಷ್ಟು ಸಹಾಯ ಮಾಡೋರೆ. ಆದರೆ ನನ್ನಿಂದ ಬರೀ ತೊಂದರೆನೇ ಆಗಿರೋದು. ಒಂದು ವೇಳೆ ಚಂದ್ರು ಅರೆಸ್ಟ್ ಆಗೋ ಪರಿಸ್ಥಿತಿ ಬಂದರೆ ಪುಟ್ಟಕ್ಕನಿಗೋಸ್ಕರ ಕಂಟಿಗೋಸ್ಕರ ನಾನು ಈ ಅಪವಾದನ ನನ್ನ ತಲೆ ಮೇಲೆ ಹಾಕೋತೀನಿ. ವಸು ಗುಂಪನ ಉಳಿಸಿ ಕಂಟಿ ಬಂಗಾರಮ್ಮ ಪುಟ್ಟಕ್ಕನ ಋಣನ ತೀರ್ಸೋದಕ್ಕೆ ನಂಗೊಂದು ಅವಕಾಶ ಸಿಕ್ಕಿದೆ.